ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ವಿಶ್ವಶಾಂತಿಯ ನಿರ್ಮಾತೃ ಸುಪುತ್ರರ ಮಾರ್ಗ. ಮುಖ್ಯ ಜ್ಞಾನ ರತ್ನಗಳು. ನಾವು ವಿಶ್ವಶಾಂತಿ ಸ್ಥಾಪನೆಗೆ ತಂದೆಯ ಉಪಕರಣಗಳು. ಶಾಂತಿಯ ಸೇವೆ ಮಾಡುವವನು ಎಂದೂ ಅಶಾಂತಿಯಾಗಬಾರದು. ತಂದೆಯ ಮುಖ್ಯ ಆದೇಶ. ಅಮೃತ ವೇಳೆಯಲ್ಲಿ ಎದ್ದು ನೆನಪಿನಲ್ಲಿ ಇರಬೇಕು. ಯಾರು ಈ ಆದೇಶ ಪಾಲನೆ ಮಾಡುತ್ತಾರೋ ಅವರು ಸುಪುತ್ರರು. ಸುಪುತ್ರರು ರಾಜ ಪದವಿಯನ್ನು ಪಡೆಯುತ್ತಾರೆ. ಕುಪುತ್ರರು ಕೇವಲ ಕಸ ಗೂಡಿಸುವವರು. ಓಂ ಅಂದರೆ ನಾನು ಆತ್ಮ, ದೇಹವಲ್ಲ. ಲೌಕಿಕ ತಂದೆಯಿಂದ ಮಿತ ಆಸ್ತಿ, ಪರಮಾತ್ಮ ತಂದೆಯಿಂದ ಅಪರಿಮಿತ ಆಸ್ತಿ ಸಿಗುತ್ತದೆ. ಸ್ವಧರ್ಮದಲ್ಲಿ ಸ್ಥಿತರಾಗುವುದೇ ಶಾಂತಿಯ ಮೂಲ. ಮೋಕ್ಷವೆಂಬುದು ಯಾರಿಗೂ ಇಲ್ಲ, ಭಗವಂತನಿಗೂ ಇಲ್ಲ. ಪರಮಾತ್ಮ ಕಲ್ಪಕಲ್ಪವು ಸಂಗಮಯುಗದಲ್ಲಿ ಮಾತ್ರ ಬರುತ್ತಾರೆ. ಮನುಷ್ಯರು ಮೋಕ್ಷಕ್ಕಾಗಿ ಪ್ರಯತ್ನಿಸುತ್ತಾರೆ, ಆದರೆ ಮಾತ್ರ ವಿಮುಕ್ತಿ ಮತ್ತು ಜೀವನ ಮುಕ್ತಿ ಸಿಗುತ್ತದೆ. ಸತ್ಯುಗವೆಂದರೆ ಒಂದು ಧರ್ಮ, ಒಂದು ರಾಜ್ಯ, ಸಂಪೂರ್ಣ ಶಾಂತಿ. ತ್ರೇತಾಯುಗದಲ್ಲಿ 2 ಕಲೆಗಳು ಕಡಿಮೆಯಾಗಿ ಶೋಭೆಯೂ ಕಡಿಮೆ. ಸ್ವರ್ಗದಲ್ಲಿ ಸಂಪೂರ್ಣ ಶಾಂತಿ, ನರಕದಲ್ಲಿ ಸಂಪೂರ್ಣ ಅಶಾಂತಿ. ಶಿವತಂದೆಯ ನೆನಪು ಅಶಾಂತ ಮನಸ್ಸಿಗೆ ತಕ್ಷಣದ ಶಾಂತಿಯ ಚಿಕಿತ್ಸೆ. ದೈವಿ ಗುಣಗಳಿರುವವರು ದೇವತೆಗಳು, ದುರ್ಗುಣಿಗಳಾದವರು ಅಸುರರು. ತಂದೆ ಹೇಳುತ್ತಾರೆ, ಸ್ವಪರಿಶೀಲನೆ ಮಾಡಿ, ನನ್ನಿಂದ ಯಾರಿಗೂ ದುಃಖವಾಗುತ್ತಿದೆಯೇ? ಮನೆಯಲ್ಲೇ ಅಶಾಂತಿ ಇದ್ದರೆ ವಿಶ್ವಶಾಂತಿ ಹೇಗೆ ಸ್ಥಾಪನೆ ಮಾಡಬಹುದು? ಪವಿತ್ರತೆ ಎನ್ನುವುದು ಸುಖ ಶಾಂತಿಯ ಮೂಲ ಬೀಜ. ಪವಿತ್ರರಾಗಿವರು ಎಂದೂ ಉದಾಸರಾಗುವುದಿಲ್ಲ. ಅವರು ನಿಶ್ಚಿಂತ ಚಕ್ರವರ್ತಿಗಳು, ಬೆಳಕಿನ ಕಿರೀಟ ಮತ್ತು ವಿಶೇಷ ಸಿಂಹಾಸನವಿರುವವರು. ಜ್ಞಾನ ಭಕ್ತಿ 2 ಬೇರೆ. ಅರ್ಧಕಲ್ಪ ದಿನ, ಅರ್ಧಕಲ್ಪ ರಾತ್ರಿ. ಶಾಸ್ತ್ರಗಳನ್ನು ಓದಿದರೆ ಸಂಶಯಗಳು ಬರುತ್ತವೆ. ನಿಜ ಜ್ಞಾನ ತಂದೆಯಲ್ಲಿಯೇ ಸಿಗುತ್ತದೆ. ಬ್ರಾಹ್ಮಣರ ಯುಗವು ಚಿಕ್ಕದು, ನಂತರ ದೇವತೆಗಳ ಯುಗ. ಸೃಷ್ಟಿಚಕ್ರವೆಂದರೆ ಶೂದ್ರರಿಂದ ಬ್ರಾಹ್ಮಣ, ನಂತರ ದೇವತೆ. ವಿಶ್ವಶಾಂತಿಯ ಆಧಾರ. ಧಾರಣೆಗಾಗಿ ಮುಖ್ಯ ಸಾರ. ನಾವು ಈಶ್ವರ್ಯ ಸಂತಾನ, ಸದಾ ಮಧುರರಾಗಿರಬೇಕು. ಯಾವುದಾದರೂ ವಿಕರ್ಮ, ಶಾಂತಿ ಹರಡುವ ಅಭ್ಯಾಸವಿಲ್ಲವೆಂದು ಸ್ವಪರಿಶೀಲನೆ ಮಾಡಿಕೊಳ್ಳಬೇಕು. ವರದಾನ. ಪವಿತ್ರತೆಯ ಶಕ್ತಿಯಿಂದ ಸದಾ ಸುಖ ಶಾಂತಿಯ ನಿಶ್ಚಿಂತ ಚಕ್ರವರ್ತಿಯಾಗು. ಪವಿತ್ರತೆ ಇರುವಲ್ಲಿ ಸುಖ ಶಾಂತಿ ಸ್ವತಃ ಬರುತ್ತದೆ. ಸ್ಲೋಗನ್. ನಾನು ಆತ್ಮ, ದೇಹವಲ್ಲ. ಈ ಚಿಂತನೆಯೇ ಸ್ವಚಿಂತನೆ. ಅವ್ಯಕ್ತ ಸೂಚನೆ. ಲಗನ್ನಿನ ಅಗ್ನಿಯಿಂದ ಯೋಗವನ್ನು ಜ್ವಾಲಾರೂಪ ಮಾಡಿರಿ. ಈ ಶಕ್ತಿಯ ಯೋಗವೇ ವಿಶ್ವದಲ್ಲಿ ಪಾಪಗಳ ಬೆಂಕಿಯನ್ನು ಶಮನಗೊಳಿಸುತ್ತದೆ. ಇಂದಿನ ಮಂತ್ರ. ಶಾಂತಿಯಾಗಿರೋಣ, ಶಾಂತಿ ಹರಡೋಣ, ವಿಶ್ವಶಾಂತಿಯ ಮಾರ್ಗದರ್ಶಕರಾಗೋಣ. ಮುಖ್ಯಾಂಶಗಳು. ಪ್ರಶ್ನೆ. ತಂದೆಯು ಯಾವ ಮಕ್ಕಳನ್ನು ಆಜ್ಞಾಕಾರಿಗಳು ಎಂದು ಕರೆಯುತ್ತಾರೆ? ಉತ್ತರ. ತಂದೆಯ ಮುಖ್ಯ ಆದೇಶವೆಂದರೆ ಬೆಳಗಿನ ಜಾವ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ನೆನಪಿನ ಯಾತ್ರೆಯಲ್ಲಿ ನಿರತರಾಗುವುದು. ಈ ಆದೇಶವನ್ನು ಪಾಲಿಸುವ ಮಕ್ಕಳನ್ನೇ ತಂದೆಯು ಸುಪುತ್ರರು ಮತ್ತು ಆಜ್ಞಾಕಾರಿಗಳು ಎಂದು ಕರೆಯುತ್ತಾರೆ. ಅವರು ಭವಿಷ್ಯದಲ್ಲಿ ರಾಜರಾಗುತ್ತಾರೆ, ಆದರೆ ಈ ಆದೇಶವನ್ನು ಪಾಲಿಸದ ಕುಪುತ್ರರು ಕಸಗೂಡಿಸುವವರಾಗುತ್ತಾರೆ. ಆತ್ಮದ ಪರಿಚಯ. ಓಂ ಶಾಂತಿ ಎಂದರೆ ನಾನು ಆತ್ಮ. ಎಲ್ಲ ಆತ್ಮಗಳಿಗೆ ಒಬ್ಬನೇ ಪರಮಾತ್ಮ ತಂದೆ ಇದ್ದಾರೆ. ಲೌಕಿಕ ತಂದೆಯಿಂದ ಸಿಗುವುದು ಸೀಮಿತ ಆಸ್ತಿ, ಆದರೆ ಪರಮಾತ್ಮ ತಂದೆಯಿಂದ ಸಿಗುವುದು ಅಪರಿಮಿತ ಆಸ್ತಿ. ವಿಶ್ವಶಾಂತಿ. ಈಗ ಎಲ್ಲರೂ ವಿಶ್ವಶಾಂತಿಯನ್ನು ಬಯಸುತ್ತಾರೆ, ಆದರೆ ನಿಜವಾದ ಶಾಂತಿಯು ಸತ್ಯುಗದಲ್ಲಿ ಮಾತ್ರ ಇರುತ್ತದೆ, ಏಕೆಂದರೆ ಆಗ ಕೇವಲ ಒಂದೇ ಧರ್ಮವಿರುತ್ತದೆ. ತಂದೆಯು ಮತ್ತೆ ವಿಶ್ವಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಸ್ವಧರ್ಮ ಮತ್ತು ವಿಕರ್ಮಗಳ ವಿನಾಶ. ನಾವು ನಮ್ಮ ಆತ್ಮದ ಸ್ವಧರ್ಮದಲ್ಲಿ ಶಾಂತಿ ಸ್ವರೂಪದಲ್ಲಿ ಸ್ಥಿತರಾದರೆ ನಮ್ಮ ವಿಕರ್ಮಗಳು ನಾಶವಾಗುತ್ತವೆ ಮತ್ತು ನಮ್ಮಲ್ಲಿ ಶಾಂತಿಯು ನೆಲೆಸುತ್ತದೆ. ಮೋಕ್ಷದ ಬಗ್ಗೆ ಸತ್ಯ. ಭಗವಂತನಿಗೂ ಮೋಕ್ಷವಿಲ್ಲ, ಆದ್ದರಿಂದ ಮನುಷ್ಯರಿಗೂ ಮೋಕ್ಷ ಸಿಗಲು ಸಾಧ್ಯವಿಲ್ಲ. ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣಗೊಳಿಸಿ ಪುನಃ ಹೊಸ ಜಗತ್ತಿನಲ್ಲಿ ಪಾತ್ರವನ್ನು ನಿರ್ವಹಿಸುತ್ತೇವೆ. ಪವಿತ್ರತೆ ಮತ್ತು ಚಲನವಲನ. ನೀವು
ಈಶ್ವರನ ಮಕ್ಕಳು ಆದ್ದರಿಂದ ನಿಮ್ಮ ನಡವಳಿಕೆ, ಮಾತು ಎಲ್ಲವೂ ಪ್ರೀತಿಪೂರ್ವಕವಾಗಿ ಇರಬೇಕು. ಮನೆಯಲ್ಲಿ ಅಶಾಂತಿ ಮೂಡಿಸಿದರೆ ವಿಶ್ವದಲ್ಲಿ ಶಾಂತಿ ಹೇಗೆ ತರಲು ಸಾಧ್ಯ? ಕಲಿಯುಗ ಮತ್ತು ಸತ್ಯುಗ. ಈಗಿನ ಪ್ರಪಂಚವು ಅಶಾಂತಿಯ ಜಗತ್ತು. ಇದು ವೈಶಾಲ್ಯಕ್ಕೆ ಸಮಾನ. ಹೊಸ ಪ್ರಪಂಚವೇ ಶುದ್ಧವಾಗಿದೆ. ಅಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ. ಕಾಲಜ್ಞಾನ. ಕಲ್ಪದ ಆಯುಷ್ಯವನ್ನು ಲಕ್ಷಾಂತರ ವರ್ಷಗಳೆಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಆದರೆ ತಂದೆಯು ಈ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸುತ್ತಾರೆ. ಓಂ ಶಾಂತಿ.